ಸೊ ಈಗ ಕೋಆರ್ಡಿನೇಟ್ ಜಾಮಿಟ್ರಿ ಒಳಗೆ ಏನನ್ನ ಕಲಿತೀವಿ, ಇಲ್ಲಿ ಕಾರ್ಟೇಶಿಯನ್ ಫಾರಂ ಅಂತ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಫಾರಂ ಇದೆ, ಪೋಲಾರ್ ಫಾರಂ ಅಂತ ಇದೆ. ಅದು ನಿಮ್ಗೆ ಅವಶ್ಯಕತೆ ಇಲ್ಲ. ಫಸ್ಟ್ ನಿಮಗೆ ಗ್ರಾಫ್ ಬಗ್ಗೆ ಎಲ್ಲರಿಗೂ ಐಡಿಯಾ ಇದೆ ಅನ್ಕೊಂಡಿದ್ದೀನಪ್ಪ. ಇದೆಯಾ ಎಲ್ಲರಿಗೂ? ಯಾರು ಮುಂದಿದ್ದು? ವಂದನ, ರಸನ, ಹೌದಲ್ವಾ? 2 3 4 -1 -2 -3 1 2 3 -1 -2 -3. ಈಗ ನೀವು ಸ್ವಲ್ಪ ಯೋಚನೆ ಮಾಡ್ರಿ, ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ? ಈ ಕೋಆರ್ಡಿನೇಟ್ ಇದೆಯಲ್ಲ, ಪ್ಲಸ್ ಇರುತ್ತೆ. ಇದು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಇದು ಯಾವಾಗ್ಲೂ ನಾವು ಬರಿಬೇಕಾದ್ರೆ ಫಸ್ಟ್ ಎಕ್ಸ್ ಬರಿತೀವಿ, ಆಮೇಲೆ ವೈ ಬರಿತೀವಿ. ಇಲ್ಲಿ -x ಇದು ಮೈನಸ್ ಇದೆ, ಆಮೇಲೆ ಪ್ಲಸ್ ಇದೆ. ಇಲ್ಲಿ ನೋಡ್ರಿ ಅಗೇನ್ ಮೈನಸ್ x ವ್ಯಾಲ್ಯೂ minus, y value is minus. In this case, x is plus, y is minus. First, second, third, fourth quadrants. ಇಲ್ಲಿ ನಿಮಗೆ ಕ್ವಾಡ್ರೆಂಟ್ಸ್ ಬಗ್ಗೆ ನಿಮಗೆ ಅಷ್ಟೇನ್ ಬೇಕಾಗಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು, ಒಂದು ಎಕ್ಸ್ ಅಂಡ್ ವೈ ಆಕ್ಸಿಸ್ ಇಂಟರ್ಸೆಕ್ಟ್ ಆದ್ರೆ they are divided into 4 parts. First quadrant, second quadrant, third quadrant, and fourth quadrant. So first quadrant signs plus, second quadrant plus, third quadrant minus, fourth quadrant plus. So ಈಗ ನಿಮಗೆ ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಏನು, ಅಂದ್ರೆ ಏನ್ ಬೇಕು? ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ ನೋಡ್ರಿ, ಯಾವುದೇ ನಾವು ಆರ್ಡರ್ ಪೇರ್ ಅಂತ ಕರಿತೀವಿ. ಆರ್ಡರ್ ಪೇರ್ ಅಂತ ಕರಿತೀವಿ. ಆರ್ಡರ್ ಪೇರ್ ಅಲ್ಲಿ ಬರಿಬೇಕಾದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ ಬರಿತೀವಿ, ಯಾವಾಗ್ಲೂ ಸೆಕೆಂಡ್ ವೈ ವ್ಯಾಲ್ಯೂ ಬರಿತೀವಿ, ನೆನ್ಪಿಟ್ಕೊಳ್ರಿ. ಸೊ ಈಗ 4, 3 ಯಾರು ಹೇಳ್ತೀರಿ? 4, 3 4 ಹೌದಾ? 4 3 ಅಲ್ವಾ? ಸೊ ಈಗ ಇಲ್ಲಿ ವಾಟ್ ಈಸ್ ಎಕ್ಸ್ ಕೋಆರ್ಡಿನೇಟ್? ಕೋಆರ್ಡಿನೇಟ್ ಅಂದ್ರೆ ಏನು, ಅಥವಾ ಅದಕ್ಕೆ ಆಬ್ಸಿಸ ಅಂತ ಕರಿತೀವಿ. ABCI ABSCI SSC ಅಂತ ಕರಿತೀವಿ. ಎಕ್ಸ್ ಕೋಆರ್ಡಿನೇಟ್ ಅಥವಾ ಆಬ್ಸಿಸ ಅಂತ ಕರಿತೀವಿ. ಏನ್ ಸಂಗಂದ್ರೆ ಎಕ್ಸ್ ವ್ಯಾಲ್ಯೂ ಅದು ಎಲ್ಲಿಂದ ಇರುತ್ತೆ? ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ವೈ ಆಕ್ಸಿಸ್ ಈಸ್ ಕಾಲ್ಡ್ ಎಕ್ಸ್ ಕೋಆರ್ಡಿನೇಟ್ ಆರ್ ಆಬ್ಸಿಸ್. ನೋಡ್ರಿ, ಈಗ ಇಟ್ ಈಸ್ 4, 3 ಹೌದಾ? ಇಲ್ಲಿ ಇದೆಯಲ್ಲ, ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಡಿಸ್ಟೆನ್ಸ್ ಆಫ್ ಯಾವುದು? ವೈ ಆಕ್ಸಿಸ್. Distance from the y axis is nothing but x coordinate, correct? ಹೌದಾ? The distance from the y axis, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಎಕ್ಸ್ ಕೋಆರ್ಡಿನೇಟ್ ಏನ್ ರೆಪ್ರೆಸೆಂಟ್ ಮಾಡತ್ತಂದ್ರೆ 4, 3 ಅಂದ್ರೆ ಇಟ್ ಮೀನ್ಸ್ 4 ಅನ್ನೋದು ವೈ ಆಕ್ಸಿಸ್ ಇಂದ 4 ಯೂನಿಟ್ಸ್ ಮುಂದೆ ಇದೆ. ಕ್ಲಿಯರಾ? ಆಕ್ಸಿಸ್ ಇಂದ 4 ಪಾಯಿಂಟ್ಸ್ ಮುಂದಕ್ಕೆ ಬರಬೇಕು. ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ವೈ ಆಕ್ಸಿಸ್ ಈಸ್ ಕಾಲ್ಡ್ ಆಬ್ಸಿಸ್ ಅಥವಾ ಎಕ್ಸ್ ಕೋಆರ್ಡಿನೇಟ್. ನೆಕ್ಸ್ಟ್ 3, ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಎಕ್ಸ್ ಆಕ್ಸಿಸ್. ನೋಡ್ರಿ, ಎಕ್ಸ್ ಆಕ್ಸಿಸ್ ಇದು ಇದೆಯಲ್ಲ, ಯಾವುದು? ಎಕ್ಸ್ ಆಕ್ಸಿಸ್ ಇಂದ ಈ ಪಾಯಿಂಟ್ ಎಷ್ಟು ದೂರ ಇದೆ? ಇಟ್ ಈಸ್ ಎಕ್ಸ್, ಹೌದಲ್ವಾ? The distance of point from the x-axis is called y-coordinate ಅಥವಾ ಆರ್ಡಿನೇಟ್ ಅಂತ ಕರಿತೀವಿ. y coordinate
ಅಥವಾ ಆರ್ಡಿನೇಟ್. ನೋಡ್ರಲ್ಲಿ ಇದೆ ನೋಡ್ರಿ, ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ವೈ ಆಕ್ಸಿಸ್. ವೈ ಆಕ್ಸಿಸ್ ಇಂದ ಇರೋದು ಇದೆಯಲ್ಲ, ಅದು ಯಾವ್ದ್ರ ವ್ಯಾಲ್ಯೂ? ಎಕ್ಸ್ ಕೋಆರ್ಡಿನೇಟ್. ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಇಂದ ನೋಡಿ, ಎಕ್ಸ್ ಆಕ್ಸಿಸ್ ಇಂದ ಇಲ್ಲಿಗಿರೋದು ಯಾವ ವ್ಯಾಲ್ಯೂ ತಗೊಂತೀವಿ ನಾವು? ಇದನ್ನ ವೈ ತಗೊಂತೀವಿ. ನೋಡ್ರಿ, ಈ ಲೆಂತ್ ವೈ ತಗೊಂತೀರೋ ಎಕ್ಸ್ ತಗೊಂತೀರೋ? The distance of point from the y axis, x axis is called y coordinate. X axis ಇಂದ ಈ ಡಿಸ್ಟೆನ್ಸ್ ಇದೆಯಲ್ಲ, ಇಲ್ಲಿಂದ ಇದೆಯಲ್ಲ, ಇದನ್ನ ಯಾವ್ದ್ರ ವ್ಯಾಲ್ಯೂ ತಗೊಂತೀವಿ? ಎಕ್ಸ್ ತಗೊಂತೀರೋ ವೈ ತಗೊಂತೀರ? ಯಾವ್ದಮ್ಮ ಇದು? 3 ಹೌದಲ್ವಾ? ಇದು ಯಾವ್ದಮ್ಮ? 4. The distance of point from the y axis. Y axis ಇಂದ ಎಷ್ಟು ದೂರದಲ್ಲಿದೆ ಇದು? ನೋಡ್ರಿ, ಇದು y ಆಕ್ಸಿಸ್ ಇಂದ 4 ಯೂನಿಟ್ಸ್ ದೂರದಲ್ಲಿದೆ. 3 ಅನ್ನೋದು ಎಲ್ಲಿದೆ? ಎಕ್ಸ್ ಆಕ್ಸಿಸ್ ಇಂದ 3 ಯೂನಿಟ್ಸ್ ದೂರದಲ್ಲಿದೆ. ಕ್ಲಿಯರಾ? ನೀವು ಕನ್ಫ್ಯೂಸ್ ಆಗಬೇಡ್ರಿ. ಎಕ್ಸ್ ಆಕ್ಸಿಸ್ ಅಂದ್ರೆ ನಿಮ್ ತಲೆ ಒಳಗಿದೆ, ಎಕ್ಸ್ ಆಕ್ಸಿಸ್ ಇಂದ ದೂರ ಅಲ್ಲ. ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಇಟ್ ಈಸ್ ಫ್ರಮ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ವೈ ಆಕ್ಸಿಸ್. ಆ ಪಾಯಿಂಟ್ ವೈ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. 4 ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಈ ಪಾಯಿಂಟ್ ವೈ ಆಕ್ಸಿಸ್ ಇಂದ 4 ಯೂನಿಟ್ಸ್ ದೂರದಲ್ಲಿದೆ. 3 ಇದು 3 ಅನ್ನೋ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಇಂದ 3 ಯೂನಿಟ್ಸ್ ದೂರದಲ್ಲಿದೆ, ಡಿಸ್ಟೆನ್ಸ್ ಅಲ್ಲಿದೆ. Now it is clear? Yes, sir. Any doubts regarding this abscissa and ordinate? Abscissa ಅಂದ್ರೆ x coordinate, ordinate ಅಂದ್ರೆ y coordinate. Any doubts regarding this? ಇದ್ರೆ ಕೇಳ್ರಿ. ನಾವು ಯಾಕೆ ಕೇಳ್ಬೇಕು? ಕೇಳೋದ್ರಿಂದ ಏನ್ ಲಾಭ? ಕ್ಲಿಯರ್ ಆಗಿದೆ. ನಾವು ಪಾಸ್ ಆಗ್ಬೇಕು ಅಂತಿದೀವ, ಫೇಲ್ ಆಗ್ಬೇಕು ಅಂತ ಕ್ಲಾಸಿಗೆ ಸೇರ್ಕೊಂಡಿರೋದು ಅಲ್ವಾ? ಎಸ್ ಸರ್ ಅಂತಂದು ನೋಡ ಹರ್ಷಿತಾ. ಸರ್ ನಾನೇನೆ ಮಾತಾಡಿಲ್ಲ, ಸಿಂಚನ ಮಾತಾಡಿದ್ದು. ಸರ್ ನಾನು ಹೇಳಿಲ್ಲ ಸರ್. ಬಾಯ್ ಬಡಿ ಕೇಕೆ ಅವಳು ಹೂ ಅಂತ ಬಿಡ್ತಾಳೆ. ಅದೇನಾದ್ರೆ ಕಾಗೆ ಬೆಳ್ಳಗಿದೆ ಸರ್. ಹ್ಞೂ ಸರ್. ಆಮೇಲೆ ನೋಡೊಂದ್ಸಲ ಅಂದ್ರೆ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಸೊ ಮೈನಸ್ ಪ್ಲಸ್. ಸೊ ಇದನ್ನ ಬರ್ಕೊಳ್ಳಿ, ನಿಮಗೆ ಗೊತ್ತಿರ್ಲಿ ಸ್ವಲ್ಪ. ಮೋಸ್ಟ್ಲಿ ಇದಕ್ಕೆ 1 ಗಂಟೆ ಮಾಡ್ಬೇಡ್ರಿ. ಯಾಕಂದ್ರೆ ಸ್ಕೇಲು, ಪೆನ್ಸಿಲು, ಅಲ್ಲಿ ಮತ್ ನಿಮ್ ತಂಗಿ ಇರ್ತಾಗ ಅಸಿಸ್ಟೆಂಟ್ ಬೇರೆ, ಎರೇಜರ್ ತಗೊಂಬಾರೆ, ರಬ್ಬರ್ ತಗೊಂಬಾರೆ, ಮತ್ತ ಅಮ್ಮರಿಗೆ ಅಲ್ಲಿಂದಾನೆ ಕೂಗೋದು. ಮೈಕ್ ಮ್ಯೂಟ್ ಮಾಡಿ. ತರ್ತಿ ಇಲ್ಲ, ನೀನ್ ಆಟ ಆಡ್ತೀಯ? ನೀನು ನಾನು SLC ಓದ್ತಿದ್ದೀನಿ ಅಂದ್ರೆ ಏನನ್ ಕಟ್ಟಿದ್ದೀನಿ ನೀನು? ಅವಾಜ್ ಯಾರು ಹಾಕಿದ್ದೀರಾ? ನೆಕ್ಸ್ಟ್ ವೀಕ್ ನಾನು ವಿಲ್ ಟಾಕ್ ವಿತ್ ಯುವರ್ ಪೇರೆಂಟ್ಸ್. ಪೇರೆಂಟ್ಸ್ ನ ಜಾಯಿನ್ ಮಾಡಿಸ್ಬೇಕು ನೀವು. ಪೇರೆಂಟ್ಸ್ ಮೀಟಿಂಗ್ ಸರ್? ಎಸ್ ಎಸ್. ಲೈವ್ ಅಲ್ಲಿ ಯಾರ್ಯಾರ ಪೇರೆಂಟ್ಸ್ ಏನೇನ್ ಮಾತಾಡ್ತಾರ ಅಂತ ಗೊತ್ತಾಗಬೇಕು, ಯಾರ್ಯಾರು ಹೆಂಗ್ ಓದ್ತಾರ ಅಂತ ಗೊತ್ತಾಗಬೇಕು. ಆಯ್ತಲ್ಲ? ಯಾವಾಗ ಸರ್? ನೆಕ್ಸ್ಟ್ ವೀಕ್ ಹೇಳ್ತೀನಿ. ಫಸ್ಟ್ ಮದರ್ಸ್ ಮೀಟಿಂಗ್, ನೆಕ್ಸ್ಟ್ ಫಾದರ್ಸ್ ಮೀಟಿಂಗ್. ಗ್ರ್ಯಾಂಡ್ ಫಾದರ್ ಯಾರದ್ ಗ್ರ್ಯಾಂಡ್ ಫಾದರ್ ಅಂದಿದ್ದು? ಸರ್ ನೀವು ಅವರಿಗೂ ಈಕ್ವಲ್ ರೈಟ್ಸ್ ಕೊಡ್ಬೇಕು ಸರ್, ಯಾಕೆಂದ್ರೆ ಅವರೇ ನಮ್ ಸಪೋರ್ಟಿಗೆ ನಿಲ್ಲೋದು ಸರ್. ಯಾರು ಮಾತಾಡ್ತಾರದು? ಲಿಂಗದಳ್ಳಿ ಸರ್ ಹೇಳಿದ್ದು ಭಾವನಾ. ಅವಳು ಅವಲಕ್ಕಿ ಭಾವನ ಅವ್ರ ಅಜ್ಜಿ ಮನೆಗೆ ಅದಾಳಲ್ಲ ಈಗ, ಅದಕ್ಕಂಗ್ ಮಾಡ್ತದಾಳೆ. ಸರ್ ನಮ್ಮ ಮನೇಲಿ ಯಾರಿಗ ಗೊತ್ತಾವ? ಬುದ್ಧಿಯಾಳಿಗೆ ಹೋಗಿದ್ದೆ, ಅವ್ರ ಮನೆಗೆ ಹೋಗಿದ್ಯಾ? ಇಲ್ಲ ಸರ್, ಮೊನ್ನೆ ಅದೇ ಲಾಸ್ಟ್. ಕರ್ಲಿಲ್ಲ ಅವರು? ಇಲ್ಲ ಸರ್. ಈ ರಾಸ್ಕಲ್ಸ್. ಏಯ್ ರಚನಾ ವಂದನ, ಕರೀಲಿಲ್ಲ ನೀವು ಅವ್ರನ್ನ? ಕೈಯಲ್ಲ ಸರ್. ಹೋಗ್ಲಿ ಬಿಡ್ರಿ, ಒಂದ್ ನೀವೇ ಟಿವಿ ಮಾಡ್ಕೊಂಡ್ ಕುಡಿದ್ರೆ ಅವಳ ಬದಲಾಗಿ.
ಅವ್ರದ್ದೇ ಊರ್ ಸರ್ ಇದು. ಯಾರ್ದು? ಅವ್ರದ್ದು ಊರ್ ಸರ್, ಭಾವನಾರ್ದು. ಹೌದಾ? ವಲಸೆ ಹೋಗಿದ್ದಾರೆ ಈಗ ಅವರು ಊರ್ ಬಿಟ್ಟು? ಅಲ್ಲ, ಊರ್ ಬಿಟ್ಟು ಹೋಗಿದ್ದಾರೆ ಅವರು. ಇಲ್ಲ ಸರ್, ಅಮ್ಮ ಕೆಲ್ಸ ಇಲ್ಲ ಇತ್ತು ಅಂತ ಇಲ್ಲಿ ಬಂದಿದ್ವಿ. ಏನ್ ಕೆಲಸ ಮಾಡ್ತಾರಮ್ಮ? ಅಂಗನವಾಡಿ ಟೀಚರ್. ಓಕೆ. ಸೊ ಈಗ ಬರ್ರಿ, ಈಗ ವಾಟ್ ಈ ರೈಟ್ ಡೌನ್ ಎಕ್ಸ್ ಕೋಆರ್ಡಿನೇಟ್ ಆರ್ ಆಬ್ಸಿಸ್. ಎಕ್ಸ್ ಕೋಆರ್ಡಿನೇಟ್ ಒಂದು ಐಫೋನ್ ಹಾಕ್ಬೇಕು. ಎಕ್ಸ್ ಕೋಆರ್ಡಿನೇಟ್ ಆರ್ ಆಬ್ಸಿಸ್. ಮತ್ ರಾಕ್ಷಸ ಅಂತ ಬರ್ಕೊಂಡ್ಬಿಟ್ರಿ ನೀವೇನಂತಾರೆ ಅಕ್ಷಿತಾ? ಎಕ್ಸ್ ಕೋಆರ್ಡಿನೇಟ್ ಆರ್ ಆಬ್ಸಿಸ್. ನೋಡ್ರಿ, ಎಕ್ಸ್ ಕೋಆರ್ಡಿನೇಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಯಾರು ಹೇಳ್ತೀರಿ? ನನಗೆ ಇಂಗ್ಲಿಷ್ ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ನೀವು ಅರ್ಥ ಆಗ್ಬೇಕು. ಇಲ್ಲಿ 4,5 ಇದೆ ಅಂತ ಇಟ್ಕೊಳ್ರಿ. 4,5 ಇದೆ ಅಂತ ಹೇಳ್ತೀರಿ. ಯಾರು ಹೇಳ್ತೀರಿ? ಸರ್, 4 ಅನ್ನೋ ಪಾಯಿಂಟ್ ವೈ ಆಕ್ಸಸ್ ಇಂದ 4 ಯೂನಿಟ್ಸ್ ದೂರದಲ್ಲಿದೆ. ಕರೆಕ್ಟಾ? 5 ಅಂದ್ರೆ ಏನು? 5 ಅನ್ನೋದು ಒಂದು ಪಾಯಿಂಟ್ ಎಕ್ಸ್ ಆಕ್ಸಿಸ್ ಇಂದ 5 ಯೂನಿಟ್ಸ್ ದೂರದಲ್ಲಿದೆ. ಇಟ್ ಇಸ್ ಕ್ಲಿಯರ್? ಅರ್ಥ ಆಯ್ತಾ? ಈ 4,5 ಅಂದ್ರೆ ಫೋರೇ ಕರೆಕ್ಟು, ಆದ್ರೆ ಇಟ್ ರೆಪ್ರೆಸೆಂಟ್ಸ್ ಎಲ್ಲಿಂದ ದೂರದಲ್ಲಿದೆ ಅದು 4. ಯಾವ್ದ್ರಿಂದ ದೂರದಲ್ಲಿದೆ ಅದು? 4 ಯಾವ್ದ್ರಿಂದ ದೂರ ರೆಪ್ರೆಸೆಂಟ್ ಮಾಡುತ್ತೆ? ವೈ. ಹೌದಾ? ವೈ ಆಕ್ಸಿಸ್ ಇಂದ 4 ಯೂನಿಟ್ಸ್ ದೂರದಲ್ಲಿದೆ. 5 ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಎಕ್ಸ್ ಆಕ್ಸಿಸ್ ಇಂದ 5 ಯೂನಿಟ್ಸ್ ದೂರದಲ್ಲಿದೆ. ಕ್ಲಿಯರಾ? X coordinate or abscissa. The distance of a point, from the y-axis, is called its x coordinate or abscissa. Next side heading, y coordinate or ಅದಕ್ಕೆ ಇನ್ನೊಂದು ಹೆಸರೇನು? ಆರ್ಡಿನೇಟ್. Y coordinate or ordinate. The distance of a point from the x-axis is called its y coordinate or ಏನು? Ordinate. ಈಗ heading ಬರ್ಕಾಡಿ, the point on x-axis. Just I will write the simple figure x dash, y dash. So example I will take, this is 0, 1, 2. 1, 2. It is -1, -2. -1, -2. So ಈಗ points on x-axis means, ನೆನ್ಪಿಟ್ಕೊಳ್ರಿ, ಪಾಯಿಂಟ್ಸ್ ಆನ್ x-axis ಅಂದ್ರೆ ಆ ಪಾಯಿಂಟ್ x-axis ಮೇಲೆ ಇರುತ್ತೆ, y ವ್ಯಾಲ್ಯೂ 0 ಇರುತ್ತೆ.
ಇಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ 1,0 ಇಟ್ ಈಸ್ ಇಲ್ಲೇ ಹೌದಾ 1 Yes, sir. y ಎಲ್ಲಿ ಹೋಗಲ್ಲ ಹೌದಲ್ವಾ ಇದೆಯಾ 0 ಅಂದ್ರೆ ಎಲ್ಲರೂ ಹೋಗಕ್ ಬರುತ್ತಾ 1,1 ಅಂದ್ರೆ -1 ಅಂದ್ರೆ ಕೆಳ ಬರ್ತಿದ್ರಿ ಹೌದಲ್ಲಮ್ಮ Yes, sir. ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ನಮ್ ಪ್ರಾಬ್ಲಮ್ ಅಲ್ಲಿ ದ ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಇಟ್ ಮೀನ್ಸ್ x,0 ನೆನ್ಪಿಟ್ಕೊಳ್ರಿ ದ ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ಮೀನ್ಸ್ x,0 ಗೊತ್ತಲ್ಲ ದ ಪಾಯಿಂಟ್ ಯಾವ್ದ್ರ ಮೇಲಿದೆ ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಂದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ x,0 Zero. ಓಕೆ ಸೊ ಒನ್ ನೆಕ್ಸ್ಟ್ ಬರ್ಕೊಂಡ್ರ ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಮೀನ್ಸ್ ಬರ್ಕೊಳ್ರಿ ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಮೀನ್ಸ್ x,0 ಅಂತ ತಗೋಬೇಕು ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದೆ ಅಂದ್ರೆ ನೀವು ಪಾಯಿಂಟ್ ಅನ್ನ ಏನಂತ ತಗೋಬೇಕು x,0 ಅಂತ ತಗೋಬೇಕು Sir, it means the point on x axis means x,0 ಸೊ ನೀವೀಗ ಸೇಮ್ ಪಾಯಿಂಟ್ ದ ಪಾಯಿಂಟ್ ಆನ್ ಮತ್ತೆ ಹಿಂಗೆ ಗಿಟ್ ಹೊಡೆದ್ಬಿಟ್ರಿ ನೀವೇನಂತಾರೆ y ಆಕ್ಸಿಸ್ ಈಗ ನೋಡ್ರಮ್ಮ 0,1 0,1 ಇದೆ ಅಂತ 0 1 x ವ್ಯಾಲ್ಯೂ 0 1 ಹಾಗಾದ್ರೆ x ವ್ಯಾಲ್ಯೂ 0 ಇದ್ರೆ y ವ್ಯಾಲ್ಯೂ ಮಾತ್ರ ಇದ್ರೆ ಆ ಪಾಯಿಂಟ್ ಎಲ್ಲಿರುತ್ತೆ Y axis. Y axis ಮೇಲೆ. y ಆಕ್ಸಿಸ್ x ವ್ಯಾಲ್ಯೂ ಇದೆ y ವ್ಯಾಲ್ಯೂ 0 ಅಂದ್ರೆ ಆ ಪಾಯಿಂಟ್ x ಆಕ್ಸಿಸ್ ಮೇಲೆ ಇರುತ್ತೆ ಅದೇ ರೀತಿ ಪಾಯಿಂಟ್ x ವ್ಯಾಲ್ಯೂ 0 ಇದೆ y ವ್ಯಾಲ್ಯೂ 0 ಇದೆ 0, y. y ಆಕ್ಸಿಸ್ ನೌ ಇಟ್ ಇಸ್ ಕ್ಲಿಯರ್ Yes, sir. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಎಕ್ಸ್ ವ್ಯಾಲ್ಯೂ ಇದೆ ವೈ ವ್ಯಾಲ್ಯೂ 0 ಆ ಪಾಯಿಂಟ್ ಎಲ್ಲಿರ್ತತೆ ಎಕ್ಸ್ ಆಕ್ಸಿಸ್ ಮೇಲೆ ಇರ್ತದೆ ವೈ ಆಕ್ಸಿಸ್ ಮೇಲೆ Y axis ಮೇಲೆ. ನಾನು ಹೇಳೋದ್ರ ಕಿವಿಗೆ ಏನಾರ ಸಂದಿಗಿಂದ ಆಗಿದ್ರೆ ಅಲ್ಲಿ ಮಮ್ಮನ ಹತ್ರ ಎಳಸ್ಕೊಂಚರ ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಇದೆ ವೈ ವ್ಯಾಲ್ಯೂ 0 ಎಕ್ಸ್ ವ್ಯಾಲ್ಯೂ ಇದ್ದು y ವ್ಯಾಲ್ಯೂ 0 ಇದ್ರೆ ಆ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಇರ್ತತೆ ಮತ್ತೆಲ್ಲೂ ಮೇಕ್ ಹೋಗಲ್ಲ ಕೆಳಕ್ ಹೋಗಲ್ಲ ದ ಪಾಯಿಂಟ್ ಆನ್ y ಆಕ್ಸಿಸ್ ಮೀನ್ಸ್ ಆ ಪಾಯಿಂಟ್ y ವ್ಯಾಲ್ಯೂ ಇರುತ್ತೆ ಎಕ್ಸ್ ವ್ಯಾಲ್ಯೂ 0 ಇರುತ್ತೆ ಆ ಪಾಯಿಂಟ್ ಇರುತ್ತೆ Y axis ಮೇಲೆ ಇರುತ್ತೆ. ದ ಪಾಯಿಂಟ್ ಆನ್ y ಆಕ್ಸಿಸ್ ಮೀನ್ಸ್ 0, y 0, y so now it is clear Yes, sir. clear Yes, sir. ಇದು ಸುಮ್ಮನೆ ಬರ್ದಿರೋದು ಇದು ಬೇಕಾಗಿಲ್ಲ ನಿಮ್ಗೆ ಅಷ್ಟು ತಿಳ್ಕೊಂಡ್ರೆ ಸಾಕು ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಹೆಂಗಿರುತ್ತೆ ಎಕ್ಸ್ ವ್ಯಾಲ್ಯೂ ಇರುತ್ತೆ y ವ್ಯಾಲ್ಯೂ Y value 0. ಆಕ್ಸಿಸ್ ಮೇಲೆ ವ್ಯಾಲ್ಯೂ 0 Y Y value value. ಇರುತ್ತೆ X axis 0. ಕ್ಲಿಯರ್ Yes, sir. distance formula distance formula ಅವತ್ತೇ ಪಿಕ್ಚರ್ ಹೇಳಿದ್ದಾರೆ ಅದು ಪಿಕ್ಚರ್ ಯಾವ ಪಿಕ್ಚರ್ ಅವ ನಾನೊಂದು ತೀರ ನೀನೊಂದು ತೀರ ಯಾವ ಪಿಕ್ಚರ್ ಅದು ಗೊತ್ತಾಯ್ತಾ ಅಂತವಲ್ಲ ಗೊತ್ತ ಯಾವರೇ ದ್ವಾಪರ. ಈಗ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹಾಡು ಬಹಳ ಚೆನ್ನಾಗಿ ಬಿಡ್ತಾವ ಸರ್ ಅದಲ್ಲ ಸರಿ. ಯಾವ್ದು ದ್ವಾಪರ ಸರ್. ಯಾವ್ದು ದ್ವಾಪರ. ಆಮೇಲೆ ಅದು ಯಾವ್ದು ಇದು ಅದು ಚೌಕ ಪಿಕ್ಚರ್ ಅಲ್ಲಾಡ್ಸ್ 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 ಸರ್ ಅದಲ್ಲ. ಏನವ ಹಳೆದಾತಂತೀಯ Yes, sir. ಅವೆಲ್ಲ ಹಳೆವದು. ಆಮೇಲೆ ನೀವು ಕೇಳ್ರಿ ಸರ್ ರೀಸೆಂಟ್ ಫಿಲಮ್ಸ್ ಯಾವಾರ ಕೇಳ್ರಿ ಸರ್ ಈಗ ಬೇಕಾದ್ರೆ ಪಯಂ ಗಟ್ ಮಾಡಿದ್ರೆ ಗಟ್ ಮಾಡ್ಬಿಟ್ಟಿರ್ತೀವಿ ಸರ್ ಹರ್ಷಿತನ್ ಕೇಳ್ರಿ ಸರ್ ಹೇಳ್ತಾಳೆ. ಯಾವ ಸೀತಾ CS ಸಿ ಎಸ್ ಅಯ್ಯೋ ಅವಳ ಅಷ್ಟು ಪಕ್ಕ ಗಾಯಕಿ ಸರ್ ಹಂಗಾರೆ ಒಂದ್ ದಿವಸ ಒಂದು ಗಾಯನ ಸ್ಪರ್ಧೆ ಮಾಡೋಣ
ಹಾ? ಅವಳೇ ವಿನ್ ಆಗೋದು. ಹೌದಾ ಸರ್ ಅಲ್ಲಿ ಈಗ ಒಂದ್ ಕೆಲಸ ಮಾಡೋಣ, ಈಗ ಒಂದ್ ಕಾಲ್ ಗಂಟೆ ಮಾಡಿದ್ಮೇಲೆ ಹರ್ಷಿತ್ ಒಂದ್ ಹಾಡ್ ಹೇಳ್ಸರ್. ಸರ್ ನನ್ ವಾಯ್ಸ್ ಸರಿ ಇದ್ದಾರೆ. ಹೇಳ್ತಿದ್ಮೇಲೆ ಕ್ಲಾಸ್ ಕ್ಲೋಸ್ ಮಾಡ್ಬೇಕು ಹೇಳ್ಸಿದ್ಮೇಲೆ ಕ್ಲೋಸ್ ಮಾಡೋದು. ಸೊ ಬರೀ ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಎರಡಿದಾವೆ, ನಮಗೆ ಇಂಪಾರ್ಟೆಂಟ್ ಫಾರ್ಮುಲಾ ಬೇರೆ ಇದೆ. ಈಗ ಒಂದು ನೆನ್ಪಿಟ್ಕೊಳ್ರಿ. ಸೊ ನೆನ್ಪಿಟ್ಕೊಳ್ರಿ, ಇದಕ್ಕೆ ನಾವು ಆರಿಜನ್ ಅಂತ ಕರಿತೀವಿ. ಓ ಇಲ್ಲೊಂದು ಪಾಯಿಂಟ್ ಎಕ್ಸ್ ಕಾಮ ವೈ, ಇದಕ್ಕೆ ಡಿಸ್ಟೆನ್ಸ್ ಬೇಕು ಅಂದ್ರೆ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಆರಿಜನ್. ಆರಿಜನ್ ಅಂದ್ರೆ ಕೇಂದ್ರ ಬಿಂದು. ಇಲ್ಲಿ ಎರಡು ಆಕ್ಸಿಸ್ ಕಟ್ ಆಗ್ತಾವಲ್ಲ, ಇದಕ್ಕೆ ಆರಿಜನ್ ಅಂತ ಕರಿತೀವಿ. ಕನ್ನಡದಲ್ಲಿ ಮೂಲ ಬಿಂದು ಅಂತ ಕರಿತೀವಿ. ಈ ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಇರೋ ದೂರ ಬೇಕು ಅಂದ್ರೆ ಯು ಕ್ಯಾನ್ ರೈಟ್ ಡೈರೆಕ್ಟ್ಲಿ ಬರ್ಸ್ತೀನಿ ಫಾರ್ಮುಲಾನ. OP is equal to root of x square plus y square. ಇಟ್ ಮೀನ್ಸ್ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ 0,0 ಕೊಟ್ಟಾನೆ ಅಂದ್ರೆ ಡಿಸ್ಟೆನ್ಸ್ ಬೇಕು ಅಂದ್ರೆ ಕೊಟ್ಟಿರೋ ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಇದಾವಲ್ಲ ಅವುಗಳನ್ನ ಸ್ಕ್ವೇರ್ ರೂಟ್ ಆಫ್ ಹಾಕ್ಬಿಟ್ಟು ಅವೆರಡನ್ನು ಸ್ಕ್ವೇರ್ ಮಾಡಿ ಆಡ್ ಮಾಡ್ರೆ ಮುಗೀತು. ಅರ್ಥ ಆಯ್ತಾ? ಸರ್ ಇನ್ನೊಂದ್ಸಲಿ ಹೇಳಿ ಸರ್. ನಾನು ಹೇಳ್ತಿದ್ದೀನಿ ಅರ್ಷಿತಾ ಮೇಡಮ್, ಈಗ ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ 0,0 ಅಂಡ್ x, y ಅಂತ ಕೊಟ್ಟಾನೆ ಅಂತ ಇಟ್ಕ ಹರ್ಷಿತಾ. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಬಳಸಬಾರದು. 0,0 ಕೊಟ್ಟಾನಂದ್ರೆ ಇಟ್ ಈಸ್ ದ ಪಾಯಿಂಟ್ ಫ್ರಮ್ ದಿ ಆರಿಜನ್. ಈ ಪಾಯಿಂಟ್ ಎಲ್ಲಿಂದ ದೂರದಲ್ಲಿದೆ? ಆರಿಜನ್ ಇಂದ ದೂರದಲ್ಲಿದೆ. ಆವಾಗ ನಾವು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಫಾರ್ಮುಲಾ ಬಳಸೋದ್ ಬೇಕಾಗಿಲ್ಲ. OP is equal to given points 0,0 ಲೆಕ್ಕಕ್ಕೆ ಇಲ್ಲ. OP is equal to given points ನ ಸ್ಕ್ವೇರ್ ರೂಟ್ ಆಫ್ given points ಕೋಆರ್ಡಿನೇಟ್ಸ್ ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಮುಗೀತು. ಸರ್ ಅಂದ್ರೆ ಅಲ್ಲಿ x ಮತ್ತೆ y ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರಲ್ಲ ಆ ವ್ಯಾಲ್ಯೂ ಹಾಕಿ ಸ್ಕ್ವೇರ್ ರೂಟ್ ಮಾಡ್ಬೇಕಾ ಸರ್? ಅಷ್ಟೇ. ಫಾರ್ ಎಕ್ಸಾಂಪಲ್ 4,3 ಫೈಂಡ್ ದಿ ಡಿಸ್ಟೆನ್ಸ್ ಆಫ್ 4,3 ಫ್ರಮ್ ದಿ ಆರಿಜನ್ ಅಂತ ಕೊಡ್ತಾರೆ ಹರ್ಷಿತಾ. ಫೈಂಡ್ ದಿ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ 4,3 ಫ್ರಮ್ ದಿ ಆರಿಜನ್ ಅಂತ ಕೊಟ್ರೆ now you write OP is equal to 4 square plus 3 square 15 plus 9. 25. It is 5 units. Clear? Yes, sir. ನಾನು ಹೇಳ್ತಿದ್ದೀನಿ, ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ತಗೊಂಡು ರೂಟ್ ಆಫ್ x2 minus x1 whole square plus y2 minus y1 whole square ಬೇಕಾಗಿಲ್ಲ. ಮಾನ್ಯ ಇದೆಯಾ? ನೋಡ್ರಿ, ಅನ್ನಕ್ ಇಷ್ಟದ್ ಬೇಕೇನ್ರಿ? ಇಲ್ಲೇ ಓಡ ಹೋಗಿದ್ದಲ್ಲಿ ಕುಂಟೆ ಪಿಲ್ಲೆ ಆಡ್ತದ ಅಳಕ್ಕೆ 21, 22, 23 ಎಲ್ಲಿ ಅವಳು? ನೋಡು, ಅವಳು ಅರ ಇಲ್ಲ ಶಿವ ಇಲ್ಲ. ಈಗ ಬಂದ್ ನೋಡು. ನಾನು ಹೇಳ್ತಿದ್ದೀನಿ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಆರಿಜನ್ ಅಂತ ಕೊಟ್ರೆ ಆರಿಜನ್ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? 0,0 ಕೊಟ್ಟಾರಂದ್ರೆ ಆರಿಜನ್. ಆವಾಗ ಮತ್ತೊಂದು ಫಾರ್ಮುಲಾ ಬಳಸಲ್ಲ. ಯಾವ ಪಾಯಿಂಟ್ಸ್ ಕೊಟ್ಟಿರ್ತಾನಲ್ಲ ಅದರ ಕೋಆರ್ಡಿನೇಟ್ಸ್ ಅನ್ನ ಏನ್ ಮಾಡ್ತೀವಿ? ಸ್ಕ್ವೇರ್ ರೂಟ್ ಆಫ್ ಅವೆರಡು ಕೋಆರ್ಡಿನೇಟ್ಸ್ ಅನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿ ಅದಕ್ಕೆ ಸ್ಕ್ವೇರ್ ರೂಟ್ ಇಟ್ರೆ ಮುಗೀತು. ಅಲ್ಲಿಗೆ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಆರಿಜನ್ ಸಿಗುತ್ತೆ. ಕ್ಲಿಯರಾ? ನಾವಿಲ್ಲ ಇವತ್ತು ಕಾಯುಂಡೆ ಮಾಡಿದಾರೆ ಅನ್ಸುತ್ತಲ್ಲ ಹರ್ಷಿತಾ? ಉಂಡೆ ಮೆಲ್ಲಕ್ಕ ಆಗ್ಲೇ ಸಾನ ಎಮ್ಮೆ ಬಾಯ ಆಡಿದ್ಲು. ಏನ ಸರ್? ಸಾನ ಎಮ್ಮೆ ಇದ್ರಲ್ಲ ಮೆಲ್ಲ ಕುಂಡೆ ತಿಂತಿದ್ಲು. ಇಲ್ಲ ಸರ್, ನಾನ್ ಚಾಕ್ಲೇಟ್ ತಿಂತಿದ್ದು. ಯಾರಿಗ ಗೊತ್ತವ, ನೀವ್ ಹೆಂಗ ಅಂತಾನೆ ಹೇಳಕ್ಕಾಗಲ್ಲ. ಸೊ ಈಗ ಓಕೆ, ತಿನ್ರಿ, ತಪ್ಪೇನಿಲ್ಲ. ಆದ್ರೆ ಕ್ಲಾಸ್ ಮಾಡ್ಬೇಕಾದ್ರೆ ಕೇಳೋ ಅವಶ್ಯಕ ತಿನ್ಬೇಡ್ರಿ. ಆಮೇಲೆ ನೀವ್ ಎಷ್ಟ್ ಬೇಕಾದ್ರೆ ತಿನ್ರಿ. ಚಾಕ್ಲೇಟ್ ಡಬ್ಬಿನೇ ಅಂಗಡಿನೇ ತಸ್ಕೊಂಡ್ ನಿಮ್ ಮನೆಗೆ ಇಟ್ಕೊಳ್ರಿ, ನಮ್ದೇನ್ ಬೇಜಾರಿಲ್ಲ. ಸೊ ಬರ್ಕೊಳ್ರಿ. ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ P of x, y ಇದೇನ್ ಬೇಕಾಗಿಲ್ಲ, ಇದು ಆಯ್ತಲ್ಲ. P of x, y from the origin O of ಇನ್ನೊಂದ್ಸಲಿ ಫಸ್ಟ್ ಇಂದ ಹೇಳಿ ಸರ್. ಇನ್ನೊಂದ್ಸರಿ ಹೇಳ್ರಿ ಸರ್. distance of point, the distance of a point
P of x comma y from the origin O of 0 comma 0 is given by ಏನ್ ಮಾಡ್ತೀರಿ ಆರಿಜನ್ ಅಂದ ತಕ್ಷಣ OP is equal to root of X square plus y square. ಓಕೆನಾ? ಸೊ ಆರಿಜನ್ ಇಂದ ಇದ್ರೆ ನೀವು ಮನೆ ಬಿಟ್ಟು ಎಲ್ಲೆಲ್ಲ ಹೋಗಿರ್ತೀರಿ ಈಗ. ಸೊ ನಾವು ಆರಿಜನ್ ಅಂದ್ರೆ ಇಟ್ ಇಸ್ ಮನೆ. ಈಗ ಆರಿಜನ್ ಅಂದ್ರೆ ಮನೆಯಿಂದ ಸ್ಕೂಲಿಗೆ ಇರೋದನ್ನ ಅದನ್ನ ನಾವು ಪಾಯಿಂಟ್ ಫ್ರಮ್ ದಿ ಆರಿಜನ್ ಅಂತ ತಗೋಬಹುದು. ಹೌದಾ ಹರ್ಷಿತಾ? ನಾನು ಹೇಳೋದನ್ನ ಕೇಳ್ಕೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ಸಿಂಚು ಇದಾರಲ್ಲವಾ, ಸಿಂಚು ಅವ್ರ ಮನೆಯಿಂದ ಹೋಗೋದಿದೆಯಲ್ಲ, ಮನೆಯಿಂದ ಸಿಂಚುಗಿರೋ ದೂರ ಇದೆಯಲ್ಲ, ಅದನ್ನ ಏನಂತ ಕರಿತೀವಿ? ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಆರಿಜನ್ ಅಂತ ಕರಿತೀವಿ. ಇಲ್ಲಿಂದ ಸಿಂಚು ಯಾರ ಮನೆಗೆ ಹೋಗ್ತಾಳೆ? ಪ್ರಾರ್ಥನಾ ಮನೆಗೆ ಹೋಗ್ತಾಳೆ. ನಾವು ಅವಾಗ ಈ ಡಿಸ್ಟೆನ್ಸ್ ಕಂಡುಹಿಡಿಯಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ಸಿಂಚು ಅಂಡ್ ಪ್ರಾರ್ಥನಾ ಕಂಡುಹಿಡಿತೀವಿ. ನಮಗೆ ಬೇಕಾಗಿರೋದು ಸಿಂಚು ಪ್ರಾರ್ಥನೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಬೇಕು. ಆರಿಜನ್ ಅಂದ್ರೆ ಎಲ್ಲಿಂದ? ಸಿಂಚು ಮನೆಯಿಂದ ಸ್ಕೂಲಿಗೆ ಹೋದಲ್ಲ, ದಟ್ ಈಸ್ ಆರಿಜನ್. ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಆರಿಜನ್. ಅವಳ ಮೈನ್ ಪಾಯಿಂಟ್ ಯಾವುದು? ಮನೇನ ಇರ್ತಾಳ, ಮಠದಲ್ಲಿ ಇರ್ತಾಳ? ಮನೇಲಿ ಇರ್ತೀಯ, ಮಠದಲ್ಲಿ ಇರ್ತೀಯ? ಮನೆಯಿಂದ ಇದಕ್ಕಿರೋದನ್ನ ಗೊತ್ತಾಯ್ತಲ್ಲ. ಮನೆ ಯಾರೋ ಹೇಳ್ತಿದ್ದಂತೆ, ಮದುವೆ ಆದ್ರೆ ಎಲ್ಲರೂ ಕಾಲಿಗೆ ಬಿಡ್ಬೇಕು. ಹರ್ಷಿತಾ ಎಲ್ಲರೂ ಅವರಿಗೆ ಖಾಲಿ ಬೀಳ್ತಾರೆ. ಅದಕ್ಕೆ ಈಗ ನೀವು ನೋಡ್ರಿ ಏನ್ ಮಾಡ್ತೀರಿ? ಮಠ ಸೇರ್ತೀರೋ ಮನೆಗಿರ್ತೀರೋ? ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಗೊತ್ತಿರ್ತಾರೆ ಮತ್ತೆ ನಾಳೆಗ್ ನಿಮ್ ಮನೆಗೆ ಎಲ್ಲರೂ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾರ, ಸರ್ ನೀವು ಪಾಠ ಮಾಡಾಗಿದ್ರೆ ಮಾಡ್ರಿ, ನಮ್ಮ ಹುಡುಗರಿಗೆ ಯಾಕೆ ಮಠ ಮನೆ ಅಂತೆಲ್ಲ ಹೇಳ್ಕೊಡ್ತೀರಿ ಅಂತ ಮತ್ತೆ ಹರ್ಷಿತಾ ಬೈಸ್ಕಿಸಿರೋ ಫೋನ್ ಮಾಡಿ. ಓಕೆ ಬರ್ರಿ. ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಓ ಅಂದ್ರೆ ಏನು? ಸಿಂಚು ಇಲ್ಲಿದ್ದಾಳೆ ಅಂದ್ರೆ ಎಲ್ಲಿಂದ ಬಂದಾಳೆ? ಮನೆಯಿಂದ ಸ್ಕೂಲಿಗೆ ಬಂದಾಳೆ. ಇದು ಏನು? ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಆರಿಜನ್. ಓಕೆನಾ? ಸಿಂಚು ಸೀದಾ ಸಾಯಂಕಾಲ 4:15 ಸ್ಕೂಲ್ ಬಿಟ್ಟ ಮೇಲೆ ಪ್ರಾರ್ಥನೆ ಹೇಳಿದ್ದು, ಬಾರೆ ನಮ್ಮ ಮನೆ ಮದುವೆ ಮಾಡಿದ್ದಾರೆ, 4 ತಿನ್ಕೊಂಡು ಹೋಗ ಅಂತ ಅಂದ್ಲು. ಆವಾಗ ಸಿಂಚು ಇಲ್ಲಿಂದ ಬಂದಲ್ಲ, ಇದು ಸ್ಕೂಲಿಂದ ಪ್ರಾರ್ಥನಾ ಮನೆಗಿದೆಯಲ್ಲ, ದಟ್ ಈಸ್ ಕಾಲ್ಡ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ನಾವು ಸಿಂಚಿನ ಮನೆಯಿಂದ ಲೆಕ್ಕಕ್ಕೆ ಬರಲ್ಲ, ಹೌದಲ್ವಾ? ಸಿಂಚಲ್ಲಿ ನೆಗ್ದಾಳ ಅಲೆಯ ವಡೆ ತಿನ್ನಕ್ಕೆ ಪ್ರಾರ್ಥನಾ ಮನೆಗೆ ಹೋಗ್ಬಿಟ್ಟಾಳೆ. ವಡೆ ಅಂದ ತಕ್ಷಣ ಬಾಯ ನೀರು ಬಂದ್ಬಿಟ್ಟಕ್ಕಿಗೆ. ಅಪ್ಪಿಲ್ಲ ಬಿಡು, ತಿನ್ನ ಅನ್ ಕರೆದ್ರೆ ನಾನು ಬರ್ತೀನಿ, ನೀವ್ ಯಾರು ಕರಿಯಲ್ಲ, ಏನ್ ಮಾಡೋದು? ಬರ್ರಿ ಸರ್, ಇವತ್ ನಮ್ಮೂರ್ ತೇರ 10 ರೂಪಾಯಿ ವಡೆ ತಿನ್ನಕ್ಕೆ 200 ರೂಪಾಯಿ 500 ರೂಪಾಯಿ ಕಷ್ಟ ಮಾಡ್ಕೊಂಡು ನಿಮ್ಮ ಹತ್ರ ಬರ್ಬೇಕು. ವಡೆ ಎಲ್ಲ ತೇರಬ್ಬ ಇದೆ, ಬರ್ರಿ. ಕತ್ಲಿಗೆರೆ ತೇರಬ್ಬ ಅಂತಂದ್ರೆ ಇವತ್ತು ನಮ್ ಸ್ಕೂಲಿಗೆ ಒಬ್ರು ಬಂದ್ರು ಪೇರೆಂಟ್, ಇವತ್ತು ಪ್ರಕಾಶ್ ಅಣ್ಣ ಅಂತ ಹೇಳಿ. ಕತ್ಲಿಗೆ ಎಂತ ತೇರಬ್ಬ ಇವತ್ತು? ಹೌದಾ? ಇರ್ಲಿ. ಓಕೆ. ಸೊ ಓಕೆ, ಈಗ ನನ್ನ ಪ್ರಶ್ನೆ ಏನು? ಪಾಯಿಂಟ್ ಫ್ರಮ್ ದಿ ಆರಿಜನ್. ಪಾಯಿಂಟಿಗೂ ಆರಿಜನ್ ಅಂದ್ರೆ ನಾವ್ ಎಲ್ಲಿಂದ ಮೇನ್ ಪ್ಲೇಸ್ ಇದೆಯಲ್ಲ ಅದು ಆರಿಜನ್. ಆರಿಜನ್ ಇಂದ ನಮ್ ಒರಿಜಿನಲ್ ಪ್ಲೇಸ್ ಎಲ್ಲಿ ತಲುಪಬೇಕಲ್ಲ, ದಟ್ ಈಸ್ ಪಾಯಿಂಟ್ ಫ್ರಮ್ ದಿ ಆರಿಜನ್. ನಾವು ಅಲ್ಲಿಂದ ಹೋಗ್ತೀವಲ್ಲ, ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಿರ್ಲ, ಯಾರ್ಯಾರ್ದೋ ಮನೆ ಅಡ್ಡಾಡ್ಕೊಂಡು ಕೊನೆಗೆ ನಿಧಾನಕ್ಕೆ 5:30-6 ಗಂಟೆ ಆದ್ಮೇಲೆ ಬ್ಯಾಗ್ ಹಾಕೊಂಡು ಮೆಲ್ಲಕ್ಕೆ ಹಿಂಗ್ ಹೋಗ್ತಿರ್ತಿರ್ಲ, ಅದು ಮತ್ತೆ, ಹೌದಲ್ವಾ? ಮತ್ತೆ ನೀವು ಎಲ್ಲಿಗೆ ಹೋಗ್ತೀರಿ? ಮತ್ತೆ ಮರಳಿ ಗೂಡಿಗೆ, ಹೌದಲ್ವಾ? ಓಕೆ. ಈಗ ನಮ್ಗೆ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಆರಿಜನ್ ಅಂದ್ರೆ ಏನ್ ಮಾಡ್ತೀರಂದ್ರೆ, ಯಾವ ಪಾಯಿಂಟ್ ಕೊಟ್ಟಿದಲ್ಲ ಆ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಅನ್ನ ಸ್ಕ್ವೇರ್ ರೂಟ್ ಆಫ್ ಹಾಕಿ ಅವೆರಡನ್ನು ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಮುಗೀತು. ಕ್ಲಿಯರಾ? ನೆಕ್ಸ್ಟ್, the distance between the points P of x1 y1 and Q of x2 y2, the distance between the points
P of x1, y1, Q of x2, y2 is given by PQ is equal to root of x2 minus x1 whole square plus y2 minus y1 whole square. So in turn, you can write it as distance formula as d is equal to root of x2 minus x1 whole square plus y2 minus y1 whole square. This is very, very important formula. 10 ಪ್ರಾಬ್ಲಮ್ಸ್ ಇದೆ, 10 ಪ್ರಾಬ್ಲಮ್ಸ್ ಮಾಡಿಸ್ಲಿಕ್ಕೆ ಇದು ಬೇಕೇ ಬೇಕು. Distance between 2 points. ಎಲ್ಲಿಂದ ಎಲ್ಲಿಗೆ? ಸಿಂಚು ಮನೆಯಿಂದ ಪ್ರಾರ್ಥನಾ ಮನೆಗೆ. ಏ ಸಿಂಚು, ನೀವು ಹೋಳಿಗೆ ಮಾಡ್ತಲ್ಲ ಇವತ್ತು, ನೀವು ನಮಗೆ ಜಾತ್ರೆ ಮಾಡಿ ನೀವು ಬಾರಿ ಇದ್ದೀರವ. ನಾವೇ ಸ್ಕೂಲಿಗೆ ಹೋಗಿದ್ದೀವಿ ಸರ್. ನೀವ್ ಎಲ್ಲಿಗಾರ ಹೋಗಿ ನಮಗೆ ಕರಿಯಕ್ಕಷ್ಟೇ, ನಾನ್ ಬೇರೆಯವ್ರ ಬಗ್ಗೆ ಯಾಕೆ ಚಿಂತೆ ಮಾಡೋಣ? ನಂದಷ್ಟೇ ಯೋಚನೆ ಮಾಡ್ತೀನಿ ನಾನು. ಸರ್ ಕರಿಯಕ್ಕೆ ಕ್ಲಾಸ್ ಇದ್ದಿಲ್ಲ ಸರ್. ಫೋನ್ ಮಾಡ್ಬೋದು ಅಂದ್ರೆ ಇಲ್ಲಿದ್ರೆ ಮಾತ್ರ ಕರಿತೀರಿ, ಇಲ್ಲಿ ಈ ಕ್ಲಾಸಿಗೆ ಬಂದ ಮಾತ್ರ ನಾನು ನೆನ್ಪು ಬರ್ತೀನಿ ಅಂತ ಅರ್ಥ ಅಲ್ಲಿಗೆ. ಇಲ್ಲ ಅಂದ್ರೆ ನಾನು ನೆನಪೇ ಇರಲ್ಲ. ಏ ಭಾರಿ ಎಂತೆಂತ ವರ್ಡ್ಸ್ ಬರ್ತಾವ ನೋಡ್ರಿ, ನಿಮ್ ಥಾಟ್ಸ್ ಹೆಂಗಿದೆ ಅಂತ. ಕ್ಲಾಸ್ ಇಲ್ಲ ಅಂದ್ರೆ ಸರ್ ನೆನಪೇ ಇರಲ್ಲ. ಯಾರು ಹೇಳಿ? ಹರ್ಷಿತಾ ಸರ್. ಓಕೆ, ಆಯ್ತಾಯ್ತು. Find the distance between the points. Find the distance between the points. Problem so 2, 3 and 4, 1. Find the distance between the points 2, 3 and 4, 1. So ಈಗ ನೀವೇನ್ ಮಾಡಕ್ ಹೋದ್ರೆ, when you write down the problem, ಮತ್ತೊಂದ್ ಸಾರಿ ಬರ್ಕೊಂಡ್ರ 2, 3 and 4, 1 ಮತ್ತೊಂದ್ ಸಲ ಕೆಳ ಬರ್ಕೋಬೇಕು. ಪ್ರಾಬ್ಲಮ್ ಅಲ್ಲೇ ಮತ್ತೆ ಎಕ್ಸ್ ಮತ್ತೆ ನೀವು ಅದು ಮಾಡಕ್ ಹೋಗ್ಬೇಡ್ರಿ. You can take this as x1, y1, x2, y2. So now write the distance formula x2 minus x1 whole square plus y2 minus y1 whole square. So eager. So now write. So what is x2? 4 minus 2 whole square 1 minus 3 whole square. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಸರನ್ನ ಗುರ್ತಿದ್ದೀನಿ, ಹೆಸರು ಪ್ರಕಾರ ವ್ಯಾಲ್ಯೂಸ್ ಹಾಕ್ತಿದ್ದೀನಿ. ಸೊ ಈಗ ಕೇಳಿ, d is equal to 2 square plus minus 2 square. ನಾನ್ ಹೇಳ್ತಿದ್ದೀನಿ, ಒಂದ್ ನಿಮಿಷ ಎಲ್ಲರೂ ಕೇಳ್ರಿ. ಇಲ್ಲಿ x2 minus x1 y2 minus y1 ಹಾಕಿ ಕಳೆದ ಮೇಲೆ ಅಥವಾ ಕೂಡಿದ ಮೇಲೆ ಮೈನಸ್ ಇತ್ತು ಅಂದ್ರೆ ಆ ಮೈನಸ್ ಲೆಕ್ಕಕ್ಕಿಲ್ಲ. ಯಾಕೆ ಅಂದ್ರೆ ಇಟ್ ಹ್ಯಾವ್ ಈವನ್ ಪವರ್ಸ್. ಈವನ್ ಪವರ್ಸ್ ಇದ್ರೆ ಆಟೋಮೆಟಿಕಲಿ ದಟ್ ಮೈನಸ್ ಬಿಕಮ್ಸ್ ಪ್ಲಸ್. ಅದಕ್ಕೋಸ್ಕರ ಕಳೆದು ಕೂಡಿದ್ರೆ, ಕಳೆಯುತ್ತಿರೋ ಕೂಡ್ತಿರೋ ಗೊತ್ತಿಲ್ಲ, ಮೈನಸ್ ಇತ್ತು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆ ಮೈನಸ್ ಅನ್ನ ಎಲಿಮಿನೇಟ್ ಮಾಡ್ರಿ. ಇಲ್ಲೆಲ್ಲಿ ಬಿಡಕ್ ಬರಲ್ಲ. when you subtract or add, ಕೂಡಿ ಕಳೆದು ಉಳಿದಾದ್ಮೇಲೆ ಲಾಸ್ಟಿಗೆ ಸ್ಕ್ವೇರ್ ಒಂದೊಂದೇ ಟರ್ಮ್ ಇರ್ತದಲ್ಲ, ಅಂತ ಸಂದರ್ಭದಲ್ಲಿ ಮೈನಸ್ ಇತ್ತು ಅಂದ್ರೆ ಬಿಟ್ಬಿಡಿ. 4 + 4 ನಾನು ಮೈನಸ್ ಬಗ್ಗೆ ಬಾಧರೆ ಮಾಡಲ್ಲ. ಸೊ d is equal to √8. d is equal to root of 4 into 2. d is equal to 2 √2. ಸರ್ ನಾವಲ್ಲಿ √2 ಮತ್ತೆ ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡಕ್ ಬರಲ್ವಾ ಸರ್? ರೂಟ್ ಮತ್ತೆ ಸ್ಕ್ವೇರ್. ಕರೆಕ್ಟ್, ವೆರಿ ಗುಡ್ ಕ್ವಶನ್ ಅಕ್ಕ. ಒಂದೇ ಟರ್ಮ್ ಇದ್ರೆ ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಉಳಿತೈತೆ. ಸಮ್ ಆಫ್ 2 ಟರ್ಮ್ಸ್ ಆ ಡಿಫರೆನ್ಸ್ ಆಫ್ 2 ಟರ್ಮ್ಸ್ ಇದ್ರೆ ಮಾಡಕ್ ಬರಲ್ಲ ಶೀತಾ. ಸರ್ ಅಂದ್ರೆ 2 ಟರ್ಮ್ಸ್ ಅಲ್ಲೂ ಸ್ಕ್ವೇರ್ ಇರುತ್ತಲ್ಲ ಸರ್? ಹೌದಕ್ಕ, ನಮಗೆ ಸಿಂಗಲ್ ಟರ್ಮ್ ಇದ್ರೆ ಅಷ್ಟೇ ಕೂಡಕ್ ಇದು ಮಾಡಕ್ ಬರೋದ ಹರ್ಷಿತಾ. ಈಗ ಬೇಕಾದ್ರೆ ನೀನ್ ಇದನ್ನ ಏನ್ ಮಾಡೋದು ಗೊತ್ತಾ ಹರ್ಷಿತಾ? ಇಲ್ಲಿ ಬೇಕಾದ್ರೆ ನೀನ್ ಇದು ಮಾಡ್ಬೋದು. ಬೇಕಾದ್ರೆ ಇಲ್ಲಿ ಇದನ್ನ 2 ಸ್ಕ್ವೇರ್ ಇಂಟು 2 ಅಂತ ಬರ್ಕೊಂಡ್ರೆ, ಸೊ 2 √2 ಸ್ಕ್ವೇರ್ ಇಂಟು √2. ಈಗ ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 √2 ಬರುತ್ತೆ ಹರ್ಷಿತಾ. ಸಿಂಗಲ್ ಟರ್ಮ್ ಇನ್ ದ ರೂಟ್.
ಸಮ್ ಆಫ್ ದಿ ಟರ್ಮ್ಸ್ ಡಿಫರೆನ್ಸ್ ಆಫ್ ದಿ ಟರ್ಮ್ಸ್ ಇದ್ರೆ ಹರ್ಷಿತಾ ಮಾಡಕ್ ಬರಲ್ಲ. ಎಸ್ ಸರ್. ಏನಾದ್ರು ಡೌಟ್ಸ್ ಇದೆಯಾ? ನೋ ಸರ್. The points on x-axis ಅಂದ್ರೆ x, 0. The point on y-axis ಅಂದ್ರೆ ಏನೋ 0, ನೋಡ್ರಿ ಅದ್ನ ಓದೋದೇ ಇಲ್ಲ. ಈಗ ನೋಡ್ರಿ ಇವತ್ತು ಬರ್ಸಿದಿಲ್ಲ ಅದನ್ನ ಯಾರು ಬರೆಯಲ್ಲ, ಬರೀ ಲೆಕ್ಕ ಅಷ್ಟೇ ಮಾಡ್ತಾರೆ. ಆ ಡೆಫಿನೇಷನ್ ನಾನು ಮದುವೆ ಮಂಟಪದಲ್ಲಿ ಹುಡುಗ ಹುಡುಗಿನ ಹಿಂದ್ಗಡೆ ನಿಂತ್ಕೊಂಡಾಗ ಹೂ ಅಲಂಕಾರ ಮಾಡ್ತಾರೆ. ಅದು ಯಾಕೆ ಅಂದ್ರೆ ಹುಡುಗ ಹುಡುಗಿ ಚಂದ ಕಾಣದೇ ಇದ್ರು ಹಿಂದಿನ ಬ್ಯಾಕ್ ಗ್ರೌಂಡ್ ಅವ್ರು ಚೆನ್ನಾಗ್ ಕಾಣ್ಲಿ ಅಂತ, ಅದರಿಂದ ಅವ್ರು ಚೆನ್ನಾಗ್ ಕಾಣ್ಲಿ ಅಂತ. ನಾನು ಬ್ಯಾಕ್ ಗ್ರೌಂಡ್ ಚೆನ್ನಾಗ್ ಕಾಣಕ್ ಬರ್ದಿಲ್ಲ, ಗೊತ್ತಲ್ಲ, ಅದ್ ನಿಮ್ ತಲೆ ಒಳಗ್ ಬೇಕು, ಗೊತ್ತಲ್ಲ. ಯಾರ ಪುಣ್ಯಾತ್ಮರು ನಮ್ ಬ್ಯಾಕ್ ಗ್ರೌಂಡ್ ಚೆನ್ನಾಗ್ ಕಾಣಕ್ಕೋಸ್ಕರ ಆಫ್ಸಿಸ ಆರ್ಡಿನೇಟ್ ಬರ್ಸಿದೀನಿ ಅಂದ್ರೆ ತಪ್ಪು ಕಲ್ಪನೆ. ಅದನ್ನು ಸಹ ಪ್ರಾಬ್ಲಮ್ ಮಾಡಕ್ಕೆ ಬೇಕು. ಜಗದೀಶ ಎಸ್ ಸರ್. ಅದೇನಪ್ಪಾ ಅಂದೋ ಅವ್ನ್ ಲಿಖಿತ ಬಂದಿದ್ದಾನ? ಇಲ್ಲ ಸರ್. ಅವನ್ ಬರಲ್ರಿ, ಮುಗೀತು. ಏನ್ ಮಾಡಂಗಿಲ್ಲ. ಅವ್ರವ್ರ ಹಣೆ ಬರಗಳನ್ನ ಬಹಳ ಜನ ಈ ವರ್ಷ ಎಜುಕೇಶನ್ ಈ ವರ್ಷಕ್ಕೆ ಲಾಟ್ ಆಗ್ತಾವ ಕೆಲವ್ರು. ಯಾಕಂತ ಹೇಳ್ತೀನಿ ಕೇಳ್ರಿ, 3 ಎಕ್ಸಾಮ್ ಕೊಟ್ರು ಮತ್ತು ಫೇಲ್ ಆಗಿದ್ದಾರೆ ಹುಡುಗರು. ಹಂಗಾಗಿ ಅವ್ರ SLC ಪಾಸ್ ಆಗಿಲ್ಲ ಅಂದ್ರೆ ಮುಂದಕ್ಕೆ ಅವ್ರದ್ದು ಲೈಫ್ ಇಲ್ಲ. ಎಜುಕೇಶನ್ ಮೇಲೆ ಲೈಫ್ ಇಲ್ಲ, ಬೇರೆ ರೀತಿ ಲೈಫ್ ಇದೆ. ಕೂಲಿ ಮಾಡ್ಬೋದು, ಅಂಗಡಿ ಇಡಬಹುದು, ಬಿಸ್ನೆಸ್ ಮಾಡ್ಬೋದು, ಬೇಕಾದಷ್ಟು ಆಪ್ಷನ್ಸ್ ಇದೆ. ಬಟ್ ಎಜುಕೇಶನ್ ಮೇಲೆ ಲೈಫ್ ಕಟ್ಕೊಳಕ್ ಆಗಲ್ಲ, ಮುಗೀತು ಅಲ್ಲಿ. ಯಾವಾಗ ಲಾಸ್ಟ್ SSLC ಎಕ್ಸಾಮ್, ಎಲ್ಲಿ SLC ಎಕ್ಸಾಮ್ ಫೇಲ್ ಆಗ್ತಿರೋ ಅವ್ರ ಜೀವನ ಅಲ್ಲಿಗೆ, ಶಿಕ್ಷಣದ ಜೀವನ ಮುಗೀತು ಅಂತಾನೆ ಅಲ್ಲಿಗೆ. ಸರ್ ಒಂದ್ ಲೈಸೆನ್ಸ್ ಕೊಡಲ್ಲ. ನಾನು ಹೇಳ್ತೀನಿ, ಲೈಸೆನ್ಸ್ ಕೊಡಲ್ಲ ಅಲ್ಲ ಸರ್. ನಾನು ಹೇಳಕ್ ಕೇಳಿ ನಿಮ್ಮನ್ನ ಈಗ ಫಾರ್ ಎಕ್ಸಾಂಪಲ್ ಹರ್ಷಿತಾ, ವಂಶಿ, ಸಮನ್ವಿ, ಅದು ಮಾನ್ಯ ಎಲ್ಲರೂ ಹೇಳ್ತಿದೀನಿ, ಇಲ್ಲಿರೋರು ಎಲ್ಲರಿಗೂ ಅಪ್ಪರು ಕಾರ್ ಕೊಡ್ಸೋಕ್ ರೆಡಿ ಅದಾರೆ, ಕೊಡ್ಸಕ್ ರೆಡಿ ಇದಾರೆ ಅಂತ ಇಟ್ಕೊಳ್ರಿ. ಈಗ ನೀವು ಕಾರ್ ತಗೋಬೇಕು ಅಂದ್ರೆ ಕಾರ್ ಡ್ರೈವ್ ಮಾಡೋಕೆ ನಿಮ್ಗೆ DL ಕೊಡಲ್ಲ. BL ಕೊಡಲ್ಲ ಅಂದ್ರೆ ಮತ್ತೊಬ್ಬ ಡ್ರೈವರ್ ನಡಿಕೋಬೇಕು ಅಂದ್ರೆ ಇಟ್ ಬಿಕಮ್ಸ್ ಡಿಪೆಂಡೆಂಟ್. ನಿಮ್ಗೆ ಕಾರ್ ಡ್ರೈವಿಂಗ್ ಬರುತ್ತೆ, ಯು ಹ್ಯಾವ್ ನೋ ಕ್ವಾಲಿಫಿಕೇಶನ್, ನಿಮ್ಮ ಹತ್ರ ಶಿಕ್ಷಣ ಇಲ್ದೇ ಇರೋದ್ರಿಂದ ನಿಮ್ಗೆ ಡ್ರೈವ್ ಯಾಕೆ ಕೊಡಲ್ಲ ಅಂತಂದ್ರೆ ಓದಕ್ ಬರ್ಬೇಕಲ್ಲ. ಅಕ್ಕ ಇದನ್ನ ಕಾರ್ ಹೊಡಿಯೋದಕ್ಕೂ ಅದಕ್ಕೂ ಏನ್ ಸಂಬಂಧ ಸರ್? ವೆರಿ ಗುಡ್ ಪ್ರಶ್ನೆ. ನೋಡಮ್ಮ, ಕೆಲವೊಂದ್ ಸಿಗ್ನಲ್ ಅಲ್ಲಿ ಸಿಗ್ನಲ್ ಹಾಕಿರ್ತಾನೆ, ಅದ್ ಅರ್ಥ ಆಗ್ಬೇಕಲ್ಲವ. ಅಷ್ಟು ಗೊತ್ತಿಲ್ಲದೆ ಇರಲ್ಲ ಸರ್. ಹಾ? ಅಷ್ಟು ಬರ್ದೇ ಇರೋ ದಡ್ರೇನ್ ಇರಲ್ಲ. ಅಲ್ಲವ, ಎಜುಕೇಶನ್ ಬೇಕು ನಿನ್ಗೆ. ನಂಗಾದ್ರೆ ಈ ತಡಿ ಹೇಳ್ತೀನಿ ಕೇಳಿ. ವ್ಯಾಲ್ಯೂ ಕೊಡಲ್ಲ ಸರ್ ನಮಗ್ ಅವಾಗ. ನಾನು ಹೇಳೋದ್ ಕೇಳ, ಒಂದ್ ವಿಚಾರ ಹೇಳ್ತೀನಿ. ನಮ್ಮಲ್ಲಿ ಒಬ್ಬ ಹುಡುಗ ಇದ್ದಾನೆ ತಿಳ್ಕ, ಅವ್ನ SLC ಪ್ರಾಬ್ಲಮ್ಸ್ ಎಲ್ಲಾ ಮಾಡ್ತಾನೆ ಅಂತೇಳಿ ಅವ್ನ SLC ಸೇರ್ಸ್ಕೊಳಕ್ ಆಗತ್ತಾ? ಅವನು 1ರಿಂದ ಓದ್ಕೊಂಬಂದ್ರೆ ಮಾತ್ರ SLC ಸೇರ್ಸ್ಕೊಳ್ಳೋದು. 9ನೇ ಕ್ಲಾಸ್ ಪಾಸ್ ಆದ್ಮೇಲೆ SLC ಸೇರ್ಕೊಂಡು. ಸರ್ ಎಲ್ಲ ಲೆಕ್ಕನೂ ಮಾಡ್ತಾನೆ ಸರ್, ನಮ್ಗಿನ ಚೆನ್ನಾಗ್ ಮಾಡ್ತಾನೆ ಅಂದ್ರೂ ಲೆಕ್ಕಕ್ಕೆ ಬರಲ್ಲ. ನಮ್ಗಿನ ಚೆನ್ನಾಗ್ ಡ್ರೈವಿಂಗ್ ಮಾಡ್ತಾನೆ ಅಂದ್ರೂ ಅವನ್ ಕ್ವಾಲಿಫಿಕೇಶನ್ ಇದೆಯಾ? ಆಯ್ತಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಕೆಲವೊಂದು ವರ್ಡ್ಸ್ ಅನ್ನ ಈಗ ನಾವು ಓದಕಾರ ಬರ್ಬೇಕಾ? ಗೊತ್ತಲ್ಲ, ಅಂತ ಪುಣ್ಯಾತ್ಮರಿದ್ದಾರೆ. ಹಂಗಾಗಿ ಇವತ್ತು ಆಕ್ಸಿಡೆಂಟ್ಸ್ ಆಗೋದು, ಆ ಸಿಗ್ನಲ್ ಲೈಟ್ಸ್ಗಳನ್ನ ಆಗ್ತಾರೆ. ಇದ್ರಿಗೆ ಹೋಗೋರು, ಆಪೋಸಿಟ್ ಬರೋರು ಅದನ್ನು ಅರ್ಥ ಮಾಡ್ಕೊಳಲ್ಲ. ಹಂಗಾಗಿ ಏನ್ ಮಾಡ್ತಾರೆ ಗೊತ್ತಾ, ಬರ್ತಾರೆ, ಏಡ್ತಾರೆ, ಮಟಾಶ್ ಆಗೋಗ್ಬಿಡ್ತಾರೆ. ಹೇಳ್ತಾರ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಅದಕ್ಕೆ ಆದ್ರೂ ಜನ ಓದಲ್ಲ ರೀ. ಎಲ್ಲ ನಮ್ ಸ್ಕೂಲಲ್ಲಿ ಈಗ 6 ದಿವಸದಿಂದ ಹರ್ಷಿತ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಿದೀವಿ. 6 ದಿವಸದಿಂದ. ಇನ್ನು ನಾಳೆ ಒಂದ್ ದಿವಸ ಇದೆ. ಪೇರೆಂಟ್ಸ್ ಗಳು ಅಂತವೆ, ಇವು ಹುಡುಗರು ಕೇಕೆ ಹೊಡಿತಾರೆ, ಓದಲ್ಲ, ಏನ್ ಮಾಡಂಗಿಲ್ಲ. ಹಿಂಗೆ ವ್ಯವಸ್ಥೆ. ಪೇರೆಂಟ್ಸ್ ಮೀಟಿಂಗ್ ನ ಒಂದೇ ದಿನ ಅಲ್ಲ ಸರ್ ಮಾಡೋದು. ಈಗ ಮೊನ್ನೆ ಗುರುವಾರ, ಶುಕ್ರವಾರ, ಶನಿವಾರ ಆಯ್ತು, ಇವತ್ತಾಯ್ತು, ನಾಳೆಗಿದೆ ಮತ್ತೆ. ಡೈಲಿ ಬೆಳಗ್ಗೆ 10 ಜನ, ಮಧ್ಯಾಹ್ನ 10 ಜನ.
ಪ್ರತಿಯೊಬ್ರು ಅವ್ರ ಮಗನ್ ಪೇಪರ್ ನೋಡ್ಬೇಕು, ಅವ್ನ ಮನೇಲಿ ಏನ್ ಮಾಡ್ತಾನೆ ಫೀಡ್ಬ್ಯಾಕ್ ಕೊಡ್ಬೇಕು. ಅದು ಮುಂದಿನ ಆಕ್ಷನ್ ಆಮೇಲೆ ತಗೊಂತೀವಿ ಆಯ್ತಲ್ಲ. ಒಂದೇ ಸಲ ಕರ್ಸ್ಬಿಟ್ಟು ನಾವ್ ಒಬ್ಬನೇ ಮಾತಾಡಿದ್ರೆ ಅಥವಾ ಅವ್ರು ಯಾರೋ ಒಂದ್ 2 ಜನ ಮಾತಾಡ್ರೆ ಎಲ್ಲರನ್ನೂ ಮಾತಾಡ್ಸಕ್ಕಾಗಲ್ಲ ಅಂತೇಳಿ ಈ ವರ್ಷದಿಂದ ಪ್ಲಾನ್ ಚೇಂಜ್ ಮಾಡ್ಕೊಂಡಿದೀವಿ ಆಯ್ತಲ್ಲ. ಯಾರ್ಯಾರು ಮೊಬೈಲ್ ಬಳಸ್ತಾರೆ, ಯಾರು ಎಷ್ಟೊತ್ತಿಗೆ ಹೇಳ್ತಾರೆ ಎಲ್ಲ ರೆಕಾರ್ಡ್ ಮಾಡಿದೀನಿ, ಒಂದೊಂದು ಎಕ್ಸರ್ಸೈಸ್ ಕೊಟ್ಬಿಟ್ಟು. ಈಗ ನೆಕ್ಸ್ಟ್ ನಾಳೆಯಿಂದ ನಾಡಿದ್ದಿಂದ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಂತೀವಿ ಆಯ್ತಾ. ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್ -5, 7 and -1, 3. Find the distance between the points -5, 7 and -1, 3. So now take these points as x1, y1 and x2, y2. So now write the distance formula. You can substitute the values. E is equal to, what is x2? -1. ನೋಡ್ರಿ ಈಗ ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಆಗ್ತಾರೆ. ನೋಡ್ರಮ್ಮ ಇಲ್ಲೊಂಚೂರು ಹೇಳ್ತಿದ್ದೀನಿ. ಮೈನಸ್ x2 ಮೈನಸ್ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಅದ್ರ ಮುಂದಕ್ಕೆ ಮೈನಸ್ ಬರೆಯೋದಿದ್ರೆ ಬ್ರಾಕೆಟ್ ಹಾಕ್ಬೇಕು. x1 ಹೌದಲ್ವಾ? ಹೌದಲ್ಲೇನ್ರಮ್ಮ? ನಾನ್ ನೋಡ್ತೀನಿ ಇಲ್ಲೇ ಮಾಡ್ತೀರಿ ಗೊತ್ತಾ, ಈ ಮೈನಸ್ ಐತೆ ಅಂತೇಳಿ ಈ ಮೈನಸ್ ಬಿಟ್ಬಿಡ್ತಾರೆ ಶೀತಾ ಎಲ್ಲರೂ. ಇಲ್ಲಿ ನೋಡ್ರಿ, ಅದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ x1 ಗೆ ಮೈನಸ್ ಬರಂಗ್ ಮಾಡ್ತಾನೆ ಜಾಸ್ತಿ. ಅವ್ರೇನ್ ಮಾಡ್ತಾರೆ ಗೊತ್ತಾ, ಇದನ್ನ ಬಿಟ್ಟೇ ಬಿಡ್ತಾರೆ, -1 -5. ಅವಾಗ ಏನಾತ ಅರ್ಥ? ಮೈನಸ್. ಹೌದಲ್ವ? ನಮ್ದು ಆಕ್ಚುಲಿ ಉತ್ತರ ಬೇರೆ ಇದೆ. ಅದಕ್ಕೆ ಏನ್ ಹೇಳ್ತಿದ್ದೀನಿ, ನೀವು ಪ್ರಾಬ್ಲಮ್ ಬರೀಬೇಕಾರೆ x2 -1 ಫಾರ್ಮುಲಾ ಮೈನಸ್ x1 ಇಲ್ಲಿ ಮೈನಸ್ ಇದೆ ಅಂದ್ರೆ ಬ್ರಾಕೆಟ್ ಪ್ಲಸ್. ಅಲ್ಲಿ x1 y1 ಅಂತ ತಗೊಂಡಿದ್ದೀರಲ್ಲ, ಹೇಳವ ಏನಾರೈತರವ? ಅಲ್ಲಿ x1 ನ x2 ಅಂತ ತಗೋದ? ಯಾವ್ದವ? ಹಾ ಸರ್, ಅಲ್ಲಿ ಇದು x1 y1, ಇದು x2 y2. ಅಲ್ಲ ಸರ್, x1 ಮತ್ತೆ x2 ಅಂತ ತಗೋಬೋದಾ ಸರ್? ಅದನ್ನ ಒಂದ್ರಲ್ಲೇ x1 x2. ಲಾಲ್ ಬಸಕ್ಕ, ಕೋಆರ್ಡಿನೇಟ್ಸ್ ನೀನ್ ಗ್ರಾಫ್ ಹಾಕ್ಬೇಕಾದ್ರೆ x ವ್ಯಾಲ್ಯೂ y ವ್ಯಾಲ್ಯೂ 2 ಇರ್ತದೆ ಇಲ್ಲ? ಹಾ ಸರ್, ಆ ತರನೇ ಕೋಆರ್ಡಿನೇಟ್ಸ್ ಬರಿಬೇಕು. ಫಸ್ಟ್ x ವ್ಯಾಲ್ಯೂ, ದಿಸ್ ಇಸ್ y ವ್ಯಾಲ್ಯೂ. ಆ ತರ ಯಾವುದೇ ಕೋಆರ್ಡಿನೇಟ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ x is -5, y is 7, x is -1, y is 3. ಕ್ಲಿಯರ್? ಎಸ್ ಸರ್. ತಗೊಂಡು ಕಣಕ. ಮತ್ ನೀನು ಮುಂದಿನ ವರ್ಷ ದುಡ್ಡು ತೊಂದರೆ ಮಾಡವ, ನಮ್ಗೆ ಹೊಸ ಹೊಸದನ್ನ ಕಂಡು ಹಿಡಿದು ಇವನ್ನೇ ಮಾಡ್ಸೋದ್ ಕಷ್ಟ ಆಗ್ತೈತೆ ನನಗೆ. ಓಕೆ, y2 is 3 -1 ಯಾದವ? ಸರ್ ಅಲ್ಲಿ -1 ಹೋಲ್ ಸ್ಕ್ವೇರ್ ಬರ್ಬೇಕು ತಾನೆ? ಯಾವ್ದು? ಸಮಾಧಾನ ನೋಡ್ರಮ್ಮ, ಸಮಾಧಾನ ನೋಡ್ರಿ. x2 is -1, ಮೈನಸ್ ಗೆ ಮೈನಸ್. x1 is -5. ಟೋಟಲ್ ಹೋಲ್ ಸ್ಕ್ವೇರ್ ಹಾಕಿರೋದು. ಈ ಮತ್ತೊಂದು ಬ್ರಾಕೆಟ್ ಹಾಕ್ರಿ ಅಂತನಾ? -5 ಹೋಲ್ ಸ್ಕ್ವೇರ್. ಅಂಡ್ y2 is 3, y1 is 7. ಸೊ d ಹೋಲ್ ಸ್ಕ್ವೇರ್ ಅಲ್ಲಿ -1 + 5 ಇಟ್ ಈಸ್ -4 ಹೋಲ್ ಸ್ಕ್ವೇರ್. +1 ಮೈನಸ್ ಕಳಿಬೇಕು. 7 ಅಲ್ಲಿ 3 ಹೋದ್ರೆ 4, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ಈಗ d is equal to 4 ಸ್ಕ್ವೇರ್. ಈ ಮೈನಸ್ ಬಗ್ಗೆ ಚಿಂತೆ ಮಾಡ್ತೀರಾ? ಪಡೆದಾದ್ಮೇಲೆ ಒಂದು ಸಂಖ್ಯೆ ಬಂದು ಅದಕ್ಕೆ ಸ್ಕ್ವೇರ್ ಇದ್ದು ಮೈನಸ್ ಇದ್ರೆ ಆ ಮೈನಸ್ ಬಗ್ಗೆ ಚಿಂತನೆ ಮಾಡ್ಬೇಡ್ರಿ. 16 d is equal to 16 + 16 is equal to 32. d is equal to 16 into 2. d is equal to 4 root units. ಸರ್ -4. ಕೇಳವ ಯಾರ ಭಾವನಾ? ಹಾ ಸರ್, ನಾನ್ ಹೇಳ್ತಿದ್ದೀನಲ್ಲವ, ಕೂಡಿ ಕಳೆದ್ರೆ ಅಥವಾ ಕಳೆದು ಕೂಡಿದ್ರೆ ಲಾಸ್ಟಿಗೆ ಒಂದ್ ಸಂಖ್ಯೆ ಇದ್ದು
ಅದ್ರ ಪಕ್ಕ ಮೈನಸ್ ಇದ್ದು ತಲೆ ಮೇಲೆ ಎರಡಿದ್ರೆ ಆ ಮೈನಸ್ ಅನ್ನ ಬಿಟ್ಬಿಡು ಅಂತ ಹೇಳಿದೀನಿ. ಹೇಳಿದ್ನೇ ಇಲ್ಲ ಸ್ಟಾರ್ಟಿಂಗ್ಗೆ. ಯಾಕೆ ಅಂದ್ರೆ ಆ ಮೈನಸ್ ಅನ್ನು 2 ಸಾರಿ ಗುಣಿಸಿದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಭಾವನಾ? ಯಾಕಂದ್ರೆ Yes, sir. ಸ್ಕ್ವೇರು ಮೈನಸ್ಗೂ ಇದೆ 4ಗೂ ಇದೆ. ಭಾವನಾ ಕ್ಲಿಯರಾ? ಭಾವನಾ Yes, sir. ಕ್ಲಿಯರ್ ನಮ್ಮ? ಅದಕ್ಕೆ ನಾನು ಹೇಳಿದ್ದೀನಿ Yes, sir. ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿ ಒಂದೇ ಸಂಖ್ಯೆ ಉಳಿದಿದ್ದು ಮೈನಸ್ ಇದ್ದು ಅದ್ರ ತಲೆ ಮೇಲೆ 2 ಇದ್ರೆ ಆ ಮೈನಸ್ ಕೌಂಟೇ ಇಲ್ಲ. ಓನ್ಲಿ 4 is ಅಷ್ಟೇ ಕೌಂಟ್ ಆಗುತ್ತೆ. 4 ಸ್ಕ್ವೇರ್ ಮೀ 16. ಕ್ಲಿಯರ್? Yes, sir. ಸಿಂಚು ಮೈಕ್ ಮ್ಯೂಟ್ ಮಾಡ್ಕ. ಓಕೆ. ನೆಕ್ಸ್ಟ್ ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್. ಯಾರು ಬರ್ಕಂತಿದ್ದೀರಾ ಪುಣ್ಯಾತ್ಮರು? ಎಸ್ ಸರ್. ಬರ್ಕಳಿ. ಸರ್ ಹೇಳಮ್ಮ. ಯಾವ ಪ್ರಾಬ್ಲಮ್ ಅಲ್ಲಿ ಬಂದ್ರು ಅದೇ ತರ ತೆಗಿಬೇಕಾ ಸರ್? ಏನ? -4. ಅಲ್ಲಮ್ಮ, ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದ್ಮೇಲೆ ಮೈನಸ್ ಉಳಿದು ಒಂದೇ ಸಂಖ್ಯೆ ಇದ್ದು ಸ್ಕ್ವೇರ್ ಇತ್ತು ಅಂದ್ರೆ ಆ ಮೈನಸ್ ಅನ್ನ ಬಿಟ್ಬಿಡು. ಯಾಕೆ ಅಂದ್ರೆ ಈ ಪವರ್ ಮೈನಸ್ಗೂ ಇದೆ 4ಗೂ ಇದೆ. ಮೈನಸ್ 2 ಸಾರಿ ಗುಣಿಸಿದ್ರೆ ಏನಾಗುತ್ತವ ಭಾವನಾ? ಪ್ಲಸ್ ಸರ್. ಅದಕ್ಕೆ ಬೇಡ ಅಂತ ಹೇಳಿದ್ದು. ಮತ್ತ ಆ ಕತೆ ಹೊಡೆಯೋದ್ರ ಬದ್ಲಿ ಇದ್ ಮಾಡೋಣ ಅಂತ ಮಾಡಿದ್ದು. ಕ್ಲಿಯರಾ? ಎಸ್ ಸರ್. ಇಲ್ಲಿ ನೋಡು, ಕೂಡಿದ್ವಿ ಕಳೆದ್ವಿ. ಇಲ್ಲಿ ಕೂಡಿದ್ವಾ? ಇಲ್ಲಿ ಕಳೆದ್ವನಮ್ಮ. ಕಳೆದ್ಮೇಲೆ ಒಂದ್ ಸಂಖ್ಯೆ ಉಳಿದು ಪವರ್ ಇದ್ದು ಮೈನಸ್ ಇದ್ರೆ ಅದನ್ನ ಬಿಟ್ಬಿಡು ಅಂತ ಹೇಳಿದೀನಿ. ಯಾಕೆ ಅಂದ್ರೆ ಇಟ್ ಬಿಕಮ್ಸ್ ಆಟೋಮೆಟಿಕಲಿ ಪ್ಲಸ್. ಯಾಕಂದ್ರೆ ದಿಸ್ ಪವರ್ ಇಸ್ ಅಪ್ಲೈಡ್ ಟು ಬೋತ್ ಮೈನಸ್ ಅಂಡ್ 4. ಕ್ಲಿಯರ್? ಎಸ್ ಸರ್. ಓಕೆ. Find the distance between the points. Find the distance between the points A comma B minus A comma minus B. So now take this x1 y1 ಮತ್ತೊಂದ್ಸಲ ಬರ್ಕೋಬೇಕು. ಯಾರ ಪುಣ್ಯಾತ್ಮರ ಅಲ್ಲಿ x1 y1 x2 y2 ಅಂತ ಕೊಟ್ಕೊಂಡ್ರೆ ಬಟ್ ಹಾಕ್ತೀರಿ. d is equal to ನೋಡ್ರಿ ಈಗ minus a x2 minus x1 is a whole square, y2 is All square. minus b minus b Minus B. Minus ಪ್ಲಸ್ ಬಿ ಐತೆ ಮೈನಸ್ ಬಿ ಬರ್ರಿ ಅಂತ ಯೋಚನೆ ಮಾಡ್ಬೇಡ್ರಿ ನೀವು. y2 minus b ಫಾರ್ಮುಲಾದಲ್ಲಿ ಮೈನಸ್, y1 is b. ಕ್ಲಿಯರ್? B. Yes, sir. p is equal to ಎರಡು ಮೈನಸ್ ಇದಾವೆ ಕೂಡ್ಬೇಕು. -2a whole square minus 2b whole square. ಈಗ ಮೈನಸ್ ಅನ್ನ ಬಿಡ್ಬೋದು, ಇಟ್ಕೋಬೇಕು. 4. ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಮೈನಸ್ ಇತ್ತು ಅಂದ್ರೆ ಆ ಮೈನಸ್ ಅನ್ನ ಬಿಡ್ಬೋದು. ಈ 2 ಮೈನಸ್ ಇದೆ, 2 ಇದೆ, ಎಗಿದೆ. 2 ಅಪ್ಲೈ ಮಾಡಿದ್ರೆ 4 ಆಯ್ತು, ಎಗೆ ಅಪ್ಲೈ ಮಾಡಿದ್ರೆ a ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಬಿಡ್ತಿದ್ದೀನಿ, B square. b ಸ್ಕ್ವೇರ್. 4. 4ab ಸ್ಕ್ವೇರ್, a ಸ್ಕ್ವೇರ್ b ಸ್ಕ್ವೇರ್ ಅಂತ ಬರ್ದಿರಿ. ಏನೇ ಬೇರೆ ಟರ್ಮು, b ನೆಟ್ ಬೇರೆ ಟರ್ಮು. ಯು ಕ್ಯಾನ್ ಟೇಕ್ ಓನ್ಲಿ ಕಾಮನ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. Common. d is equal to root of a square plus b square.
units. ಏನಾರ ಡೌಟ್ ಇದೆಯಾ? ಆಯ್ತಾ ಸರ್ ಸೌಂದರ್ಯ ಕೆಲ್ಸ ಪ್ರಾರ್ಥನಾ ತಮ್ಮನ ಸೌಂದರ್ಯ ಎಸ್ ಸರ್. ಎಷ್ಟನೇ ಕ್ಲಾಸ್ ಓದ್ತಾನೆ? ಥರ್ಡ್ ಸ್ಟ್ಯಾಂಡರ್ಡ್ ಸರ್. ಹಾ. ಸೊ ಈಗ ಒಂದ್ ಮಾತು ತೋರಿಸಿದ್ದ ಆಡ್ ಅದ್ ಬಿಟ್ಬಿಡಿ, ಇದೆಲ್ಲ ಕಿಲ್ತಕ ಬಂದಿದ್ದೀರಿ ಎಲ್ಲರೂ? ಎಸ್ ಸರ್. ಎಲ್ಲರದು ಆಡ್ತಿದ್ರಮ್ಮ. ಆಡ್ ಒಂದ್ ಪ್ರಶ್ನೆ ಸುಮ್ನೆ ಬರ್ಕೋಬೇಡ್ರಿ ಇದನ್ನ. ಆಡ್ ಎ ಅಂಡ್ ಬಿ ಅಂತ ಕೊಡ್ತಾರೆ. ಆಡ್ ಎ ಅಂಡ್ ಬಿ, ಏನೇ ಬೇರೆ ಟರ್ಮ್ ಬಿನೇ ಬೇರೆ ಟರ್ಮ್. ಆಡ್ ಅಂದ್ರೆ ಎ ಪ್ಲಸ್ ಬಿ ಇಷ್ಟ ಹಾಕ್ಬಿಟ್ಬಿಟ್ರೆ ಮುಗೀತು. ಮತ್ತೆ ಯಾರ ಪುಣ್ಯಾತ್ಮರು ಇಲ್ಲಿ ಮತ್ತೆ ಎ ಬಿ ಬರೀತಾರೆ, ಇನ್ನೇನೋ ಬರೀತಾರೆ. ಗೊತ್ತಲ್ಲ, ಇವೆರಡು ಲೈಕ್ ಟರ್ಮ್ಸ್ ಅಲ್ಲ, ಅನ್ಲೈಕ್ ಟರ್ಮ್ಸ್. ಆಡ್ ಎ ಪ್ಲಸ್ ಎ ಅಂತ ಕೊಟ್ರೆ both are same terms, same powers. So now it is 2a. ಗೊತ್ತಲ್ಲ, add a and b ಅಂತ ಕೊಟ್ರೆ just you put the sign, addition sign put ಮಾಡಿದ್ರೆ ಮುಗೀತು, ಅವೆರಡನ್ನು ಆಡ್ ಮಾಡ್ದಂಗೆ. ಯಾರ ಪುಣ್ಯಾತ್ಮರು ಮತ್ ಕೆಳಗೆ ಎ ಬಿ ಬಿ ಪ್ಲಸ್ ಎ ಏನೇನೆಲ್ಲ ಮಾಡ್ಬಿಡ್ತಾರೆ. ಅವ್ರು ಹೊಸದ್ ಕಂಡುಹಿಡಿತಾರೆ. ಸರ್ ಹಾ? ಎ ಇಂಟು ಎ ಅಂತ ಕೊಟ್ರೆ ಎ ಸ್ಕ್ವೇರ್. ಹೌದು, ನೋಡ್ರಿ ಈಗ ಯಾವುದೇ ಟರ್ಮ್ಸ್ ಇದ್ರೆ ಒಂದೇ ತರದ ಅಕ್ಷರ ಇತ್ತು ಅಂದ್ರೆ ಅದ್ರ ಮಧ್ಯೆ ಇದ್ರೆ ಅಲ್ಲಿ ಪವರ್ಸ್ ಲೆಕ್ಕಕ್ಕೆ ಬರಲ್ಲ. ಇದು ಎ, ಇದು ಎ, ಈ ಸ್ಕ್ವಯರ್ ಇದೆ ಫಾರ್ ಎಕ್ಸಾಂಪಲ್, ಇದು ಸ್ಕ್ವಯರ್ ಇದೆ, 1 ಇದೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇವುಗಳ ಪವರ್ಸ್ ಅನ್ನ ಆಡ್ ಮಾಡ್ಬೇಕು. ಏನಿಲ್ಲ ಅಂದ್ರೆ 1 ಇರುತ್ತೆ. 1 + 2 3. ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಅಂದ್ರೆ a to the power m into a to the power n is equal to a to the power m plus n ಅಂತಿದೆ. ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ನಾವು. ಅಂದ್ರೆ ಬೇಸಸ್ ಸೇಮ್ ಇದ್ರೆ, ಅವುಗಳ ಮಧ್ಯೆ ಇಂಟು ಇದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡ್ರಿ ಅಂದ್ರೆ ಅವುಗಳ ಪವರ್ಸ್ ಅನ್ನ ಆಡ್ ಮಾಡ್ಬೇಕು. ಸಪೋಸ್ x to the power 7 into x to the power 5 ಇದ್ರೆ you can write x to the power 12. ಕ್ಲಿಯರ್? ಎಸ್ ಸರ್. ಓಕೆ, ಇಲ್ಲಿಗೆ ಅಂತ್ಯ. ಆಡೋಣ. ಸರ್ ಸಾಂಗ್